ನಮಸ್ಕಾರ ಸ್ನೇಹಿತರೆ, ನಾವು ಅಂಗಡಿಯಿಂದ ಪರ್ಚೇಸ್ ಮಾಡುವಾಗ ಅಂಗಡಿಯವರು ಹೇಳ್ತಾರೆ ಇದು ಡ್ರೈ ಬ್ಯಾಟ್ರಿ, ಇದಕ್ಕೆ ಮೇಂಟೆನೆನ್ಸ್ ಫ್ರೀ, 2 ವರ್ಷ ವ್ಯಾರಂಟಿ ಕೂಡ ಇದೆ ಅಂತ ಎಲ್ಲ ಹೇಳ್ತಾರೆ. ಈ ಬ್ಯಾಟ್ರಿ 2 ವರ್ಷ ಆದಮೇಲೆ ಚಾರ್ಜಿಂಗ್ ಆಗ್ತಾ ಇರುತ್ತೆ, ಆದರೆ ಬ್ಯಾಕಪ್ ಬರ್ತಾ ಇರಲ್ಲ. ನಾವೇನು ತಿಳ್ಕೊಳ್ತೀರಿ, ಬ್ಯಾಟ್ರಿ ಕೆಟ್ಟೋಗಿದೆ, ಹೊರಟೋಗಿದೆ ಅಂತ. ಇಂಥ ಟೈಮ್ನಲ್ಲಿ ನಾವು ಹೊಸ ಬ್ಯಾಟ್ರಿನ ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ, ಅದು ಕೂಡ ಎಕ್ಸ್ಚೇಂಜಲ್ಲಿ. ಈ ಹಳೆ ಬ್ಯಾಟ್ರಿನ ವಾಪಸ್ ಕೊಟ್ಟು ಹೊಸ ಬ್ಯಾಟ್ರಿನ ಖರೀದಿ ಮಾಡ್ತೀವಿ. ಆದರೆ ಈ ಹಳೆ ಬ್ಯಾಟ್ರಿ ರೀಯೂಸ್ ಮಾಡೋದು ತುಂಬ ಜನಗಳಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಕೆಟ್ಟೋಗಿರೋ ಡ್ರೈ ಬ್ಯಾಟ್ರಿನ ಮತ್ತೆ ರೀಯೂಸ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ಈ ಬ್ಯಾಟ್ರಿನ ಮೊದಲು ವೋಲ್ಟೇಜ್ ಮೀಟರಲ್ಲಿ ಚೆಕ್ ಮಾಡಿ ನೋಡೋಣ. ಚೆಕ್ ಮಾಡಿದಾಗ 10.4 ವೋಲ್ಟೇಜ್ ಈ ಬ್ಯಾಟ್ರಿನಲ್ಲಿರೋದು ತೋರಿಸ್ತಾ ಇದೆ. ಈ ವೋಲ್ಟೇಜಲ್ಲಿ ಬ್ಯಾಟ್ರಿ ಚೆನ್ನಾಗಿ ವರ್ಕ್ ಆಗೋದಿಲ್ಲ. ಚೆನ್ನಾಗಿ ವರ್ಕ್ ಆಗಬೇಕಂದ್ರೆ ನಮಗೆ 12 ವೋಲ್ಟ್ ಬೇಕಾಗುತ್ತೆ. ಈಗ ಬ್ಯಾಟ್ರಿ ಕ್ಯಾಪ್ನ ಬಿಚ್ಚಿದಾಗ ಇಲ್ಲಿ ಹೋಲ್ಸ್ಗಳು ಕಾಣುತ್ತೆ, 6 ಹೋಲ್ಸು. ಆ ಹೋಲ್ಸ್ ಒಳಗಡೆ ಏನಿಲ್ಲ. ಈ ಹೋಲ್ಸಲ್ಲಿ ನಾವು ಡಿಸ್ಟಿಲ್ ವಾಟರ್ನ ಹಾಕಬೇಕು. ನೋಡಿ, ಇದು ಡಿಸ್ಟಿಲ್ ವಾಟರು. ನಾವು ಈ ಡಿಸ್ಟಿಲ್ ವಾಟರ್ನ ಒಂದು ಸಿರಿಂಜ್ ಮೂಲಕ ಹಾಕೋಕ್ಕೆ ಈಸಿ ಆಗುತ್ತೆ. ಒಂದೊಂದು ಹೋಲಲ್ಲಿ 10 ml ಡಿಸ್ಟಿಲ್ ವಾಟರ್ನ ಹಾಕೋಣ. ಈಗ ಒಂದು ಟಿಶ್ಯೂ ಪೇಪರ್ ತಗೊಂಡು ಡಿಸ್ಟಿಲ್ ವಾಟರ್ ಹಾಕುವಾಗ ಸ್ವಲ್ಪ ಮೇಲೆ ಎಲ್ಲಾದರೂ ಚೆಲ್ಲಿ ಇರುತ್ತೆ, ಅದನ್ನು ನೀಟಾಗಿ ಒರೆಸ್ಕೊಳ್ಬೇಕು. ಈಗ ಬ್ಯಾಟ್ರಿ ಕ್ಯಾಪ್ ಮುಚ್ಚಿ ಚಾರ್ಜಿಂಗ್ ಇಡೋಣ. ಈ ಬ್ಯಾಟ್ರಿ 12 ವೋಲ್ಟ್ಸ್ದು. ಇದಕ್ಕೆ 12 ವೋಲ್ಟ್ಸ್ ಔಟ್ಪುಟ್ ಇರೋಂಥ ಅಡಾಪ್ಟರೇ ಯೂಸ್ ಮಾಡಬೇಕು. ನಾನು ಚಾರ್ಜಿಂಗ್ ವೈರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಈಗ ವೋಲ್ಟೇಜ್ ಚೆಕ್ ಮಾಡಿ. ಅಡಾಪ್ಟರ್ ಔಟ್ಪುಟ್ಟು 13ರಿಂದ 14 ವೋಲ್ಟ್ಸ್ ಬಂದರೆ ಬ್ಯಾಟ್ರಿ ಚೆನ್ನಾಗಿ ಚಾರ್ಜ್ ಆಗುತ್ತೆ. ಈ ಬ್ಯಾಟ್ರಿ ಅಟ್ಲೀಸ್ಟ್ 4 to 5 hours ಚಾರ್ಜ್ ಆಗಬೇಕು. ಚಾರ್ಜಿಂಗ್ ಇಟ್ಟು 2 ಅವರ್ ಆಯಿತು. ಈಗ ವೈರ್ನ ರಿಮೂವ್ ಮಾಡಿ ನೋಡೋಣ. ಬ್ಯಾಟ್ರಿ ವೋಲ್ಟೇಜ್ ಇವಾಗ 12.9 ತೋರಿಸ್ತಾ ಇದೆ. ಈಗ ಈ ಬ್ಯಾಟ್ರಿ ಪುನಃ ಬಳಕೆ ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.